ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳೋಕ್ಕೆ ಬಯಸೋದಿಷ್ಟೇ, ಮೋಹ ಮದ ಮಾತ್ಸರ್ಯವನ್ನು ತೊರೆದು ಯೋಚನೆ ಮಾಡಿದ್ರೆ ಯಾರು ತಪ್ಪು ಮಾಡಿದ್ದಾರೆ, ಯಾರ್ದು ತಪ್ಪು ಮಾಡಿಲ್ಲ ಅನ್ನೋದು ಅರ್ಥ ಆಗುತ್ತೆ. ನನಗೆ ಸಂಬಂಧಪಟ್ಟ ನನ್ನ ಮೇಲೆ ಆಪಾದನೆ ಮಾಡಿದರು, ಸಭಾಪತಿಗಳು ತೀರ್ಪು ಕೊಟ್ಟರು. ಇವರಿಗೆ ಸರ್ಕಾರ ನಡೆಸೋರಿಗೆ ತೀರ್ಪಿನ ಬಗ್ಗೆ ಎಷ್ಟು ಮಟ್ಟಿನ ಗೌರವ ಇದೆ? ಆಮೇಲೆ ಹೇಗೆ ನಡ್ಕೊಂಡ್ರು? ಗುಂಡಾಗಳನ್ನು ಬಿಟ್ಟು ಹಲ್ಲೆ ಮಾಡಿದ್ರು, ಪೊಲೀಸರ ಮೂಲಕ ದೌರ್ಜನ್ಯ ಮಾಡಿಸೋ ಪ್ರಯತ್ನ ಮಾಡಿದ್ರು. ಇದೆಲ್ಲ ಏನು ತೋರಿಸುತ್ತೆ? ಅದಕ್ಕೆ ನಾನು ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಬಯಸೋದು, ನೀವು ಮೋಹದಿಂದ ಹೊರಗೆ ಬನ್ನಿ, ಅಧಿಕಾರದ ಮದವನ್ನು ಬಿಟ್ಟು ಆಲೋಚನೆ ಮಾಡಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಮತ್ತು ಮಾತ್ಸರ್ಯದ ರಾಜಕಾರಣ ಬಿಟ್ಟು ಆಲೋಚನೆ ಮಾಡಿ. ಆಗ ನಿಮ್ಗೆ ಅರ್ಥ ಆಗುತ್ತೆ ಡ್ರಾಮಾ ನಾನು ಮಾಡ್ತಿದ್ದೀನೋ ನೀವು ಮಾಡ್ತಿದ್ದೀರೋ ಅಂಥೇಳಿ. ನನಗೊಬ್ಬರು ಕಳಿಸಿದ್ರು, DK ಅಂದರೆ ಡ್ರಾಮಾ ಕಿಂಗ್ ಅಂಥೇಳಿ. ನಾನು ಅದನ್ನು ಹೇಳಕ್ಕೆ ಬಯಸಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.